ಮೀಸಲಾತಿ ಸಿಗೋದು ಕಷ್ಟನಾ? ಹೀಗೊಂದು ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಕಾರಣ ಮುಖ್ಯಮಂತ್ರಿಗಳ ಹೇಳಿಕೆ. ಪಂಚಮಸಾಲಿಗಳಿಗೆ 2A ಮೀಸಲಾತಿ ಹೋರಾಟ ನಡೀತಾ ಇದೆಯಲ್ಲ, ಸಿಗೋದು ಕಷ್ಟನಾ ಅಂತ. ಯಾಕೆಂದರೆ ಸರ್ಕಾರದ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬಿಜೆಪಿ ಸರ್ಕಾರ ಪಂಚಮಸಾಲಿಗಳಿಗೆ ಟೋಪಿ ಹಾಕಿದೆ. ಸಂವಿಧಾನ ಪರವಾಗಿ ಯಾವಾಗಲೂ ಹೋರಾಟ ನಡೆಸಬೇಕು. ಮಂತ್ರಿಗಳು ಮಾತುಕತೆಗೆ ಕರೆದಿದ್ರೂ ಕೂಡ ಬರಲಿಲ್ಲ. CMA ಬರಬೇಕು ಅಂದರೆ ಹೇಗೆ? ಎಲ್ಲ ಕಡೆಗೆ ಹೋಗೋಕ್ಕಾಗುತ್ತಾ? ಸುವರ್ಣಸೌಧಕ್ಕೆ ನುಗ್ಗೋದಕ್ಕೆ ಹೋಗಿದ್ದಕ್ಕೇ ಲಾಠಿ ಚಾರ್ಜ್ ಮಾಡಿದ್ದು ನಮ್ಮ ಹತ್ರನೂ ಸಾಕ್ಷಿ ಇದೆ, ಬೇಕಿದ್ರೆ ತೋರಿಸ್ತೀವಿ ಅಂತ CM ಹೇಳಿದ್ದಾರೆ. ಸ್ವಾಮೀಜಿ ಮಾತನಾಡಿದ ಬಗ್ಗೆ ಜನ ತೀರ್ಮಾನಿಸ್ತಾರೆ ಅಂತ CM ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ಮದೇನು ತಕರಾರಿಲ್ಲ. ಆದ್ದರಿಂದ ಎಲ್ಲವೂ ಕೂಡ ಸಂವಿಧಾನದ ರೀತಿ ಇರಬೇಕಲ್ವಾ. ಹಿಂದಿನ ಸರ್ಕಾರ BJP ಸರ್ಕಾರ ಅವರಿಗೆ ಟೋಪಿ ಹಾಕ್ಬಿಟ್ಟದೆ. ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಇದ್ದಾರಲ್ಲ, ಅಫಿಡವಿಟ್ ಹಾಕ್ದವ್ರು ಯಾರು? ಕೋರ್ಟ್ ಮುಂದೆ, ಹೈಕೋರ್ಟ್ ಮುಂದೆ. ಹೈಕೋರ್ಟ್ ಮುಂದೆ ಅಫಿಡವಿಟ್ ಹಾಕ್ದವ್ರು ಯಾರು ರೀ? 23/3/2023 ಅಫಿಡವಿಟ್ ಹಾಕಿದ್ದಾರೆ. ಯಾರು ಹಾಕಿದ್ರು? ಯಾರೇ ಹಾಕಿದ್ರು? ಆಗ ಯಾರು ಸ್ವಾಮೀಜಿ ಇದ್ದವರು ಅಲ್ವಾ? ಸ್ವಾಮೀಜಿ ಯಾರು? BJP ಅವರಲ್ಲ, ಇದೇ ಸ್ವಾಮೀಜಿಯವರೆಲ್ಲ ಇದ್ರಲ್ಲ. ಆಮೇಲೆ 27/3/2023 ಒಂದು ಆರ್ಡರ್ಸ್ ಮಾಡಿದ್ದಾರೆ. ಅವರು 2A ಕೇಳಿದ್ರೆ 2D ಮಾಡಿದ್ದಾರೆ. ಇವರಿಗೆ 2C ಮತ್ತು 2D ಮಾಡಿದ್ದಾರೆ. 3Bನಲ್ಲಿ ಪಂಚಮಶಾಲಿಗಳಿದ್ದಾರೆ, ಲಿಂಗಾಯತರು ಸಬ್ಸೆಕ್ಟು ಪಂಚಮಶಾಲಿಗಳಿದ್ದಾರೆ. 3B ನಿಮಗೆ ಗೊತ್ತಾ ಎಷ್ಟು ಕ್ಯಾಟಗರಿ ಇದ್ದಾವೆ ಅಂತ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ? ಗೊತ್ತೇನ್ರಿ? ದೇರ್ ಆರ್ 4 categories. Category 1, Category 2A, Category 2B, Category 3A, Category 3B. ಯಾರ್ಯಾರು ಬರ್ತಾರೆ ಗೊತ್ತಾ? 1A ಮೋಸ್ಟ್ ಬ್ಯಾಕ್ವರ್ಡ್, 1ನಲ್ಲಿ ಕ್ಯಾಟಗರಿ 1ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, ಕ್ಯಾಟಗರಿ 2A ಮೋರ್ ಬ್ಯಾಕ್ವರ್ಡ್, ಕ್ಯಾಟಗರಿ 3A ಒಕ್ಕಲಿಗರು ಬರ್ತಾರೆ, ಒಕ್ಕಲಿಗಸು ಮತ್ತು ಬೇರೆ ಕಮ್ಯುನಿಟೀಸ್ ಬರ್ತಾರೆ. 3Bನಲ್ಲಿ ಲಿಂಗಾಯತರು ಮತ್ತು ಬೇರೆ ಲಿಂಗಾಯತರ ಸಬ್ಸೆಕ್ಟ್ಗಳು ಬರ್ತವೆ. ಸೊ ಇದು 2002ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಆಗಿರ್ತಕ್ಕಂಥದ್ದು ಇದು. ಮತ್ತು 2Bನಲ್ಲಿ ಮುಸ್ಲಿಮಾನರು ಬರ್ತಾರೆ. ಅದನ್ನು 92ರಲ್ಲೇ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿರುವಾಗ ಅದನ್ನು ಮಾಡಿದ್ರು. 92ರಲ್ಲಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿರುವಾಗ ಮಾಡಿದ್ರು. ಆಗ ಯಾಕೆ ಮಾಡಲಿಲ್ಲ? ಇವರು ಪ್ರಶ್ನೆ ಮಾಡಲಿಲ್ಲ. ಇದು ಮುಖ್ಯಮಂತ್ರಿಗಳು ಕೊಡ್ತಾ ಇರತಕ್ಕಂಥದ್ದು. ಅಂದರೆ ನಾವೇನು ತಪ್ಪು ಮಾಡಿಲ್ಲ, BJPಯವರೇ ಟೋಪಿ ಹಾಕಿದ್ದಾರೆ ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ. 2A ಕೇಳಿದರೆ 2D ಕೊಟ್ಟಿದ್ದಾರೆ, ಮುಸಲ್ಮಾನರನ್ನ ಕೈ ಬಿಟ್ಟಿದ್ದಾರೆ ಅಂತೆಲ್ಲ ಒಂದಷ್ಟು ವಿಚಾರಗಳನ್ನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ.